ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಶಿಫ್ಟು ಮತ್ತು ಆಫ್ಟರ್ನೂನ್ ಶಿಫ್ಟು ಎರಡು ಶಿಫ್ಟಲ್ಲೂ KTET ಎಕ್ಸಾಮ್ ಆಗಿತ್ತು. ಸೊ ಅದ್ರದ್ದು ಫಸ್ಟ್ ಶಿಫ್ಟ್ದು ಮಾರ್ನಿಂಗ್ ಶಿಫ್ಟು ಕೀ ಆನ್ಸರ್ ಬಗ್ಗೆ ನಾನು ಇವಾಗ ಡಿಸ್ಕಸ್ ಮಾಡ್ತೀನಿ. ಬನ್ನಿ ಆಗಿದ್ರೆ ಶುರು ಮಾಡೋಣ. ನಾನು ಈ ವಿಡಿಯೋದಲ್ಲಿ ನಾನು ಇನ್ ಡೆಪ್ತ್ ಆಗಿ ಆನ್ಸರ್ ಕೊಡೋಕೆ ಹೋಗಲ್ಲ, ಬಟ್ ಜಸ್ಟ್ ನಾನು ಕೀ ಆನ್ಸರ್ಸ್ ಆಪ್ಷನ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ನೋಡಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ ಫಸ್ಟು ಕನ್ನಡನ ತಗೊಂಡಿದ್ದೀನಿ. ಅದರಲ್ಲಿ ಒಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ. ಆ ಪ್ಯಾಸೇಜ್ನ ಒಂದ್ಸಲ ಓದ್ಕೊಳ್ಳಿ. ನೀವು ಓದ್ಕೊಂಡಾದ್ಮೇಲೆ ನಾನು ಇಲ್ಲಿ ಮುಂದೆ ಬರ್ತೀನಿ. ಇಲ್ಲಿ ಬಂದಾಗ ನೋಡಿ, ನಾನು ಇವಾಗ ಕ್ವಶನ್ಸ್ಗೆ ಒಂದನೇ ಕ್ವಶನಿಂದ ಆನ್ಸರ್ ಮಾಡ್ಕೊತಾ ಹೋಗ್ತೀನಿ. ನೋಡಿ, ಮೊದಲನೇ ಕ್ವಶನ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕತೆ ರಂಗನ ಮದುವೆ, ಆಪ್ಷನ್ 3. ನೆಕ್ಸ್ಟ್ ಎರಡನೇ ಕ್ವಶನ್ನು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಕಾವ್ಯನಾಮ, ಆಪ್ಷನ್ 2 ಶ್ರೀನಿವಾಸ. ಮೂರನೇ ಕ್ವಶನ್ ನೋಡಿ, ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾ ವಿಷಯ, ಆಪ್ಷನ್ 2 ಸಂಗೀತಗಾರನ ಜೀವನ. ನಾಲ್ಕನೇ ಕ್ವಶನ್ ನೋಡಿ, ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು, ಆಪ್ಷನ್ 2 ತಮಿಳು ಭಾಷೆಗೆ. ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ, ಆಪ್ಷನ್ 4 ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೆಕ್ಸ್ಟ್ ಆರನೇ ಕ್ವಶನ್ ನೋಡಿ, ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ, ಆಪ್ಷನ್ 2 1920. ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡಿ, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ, ಆಪ್ಷನ್ 1 ಚುಟುಕು ಬ್ರಹ್ಮ. ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡಿ, ಅತ್ಯುತ್ತಮ ಪದದಲ್ಲಿರುವ ಸಂಧಿ, ಆಪ್ಷನ್ 1 ಎಣ್ಚಂದಿ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಪದ್ಯ ಭಾಗ ಕೊಟ್ಟಿದ್ದಾರೆ. ಆ ಪದ್ಯ ಭಾಗನ ನೋಡಿಕೊಂಡು 9ನೇ ಕ್ವಶನಿಂದ 15ನೇ ಕ್ವಶನ್ವರೆಗೂ ಆನ್ಸರ್ ಮಾಡಬೇಕು. ನಾನು ಇವಾಗ ನೋಡಿ 9ನೇ ಕ್ವಶನ್ ತಗೊಂಡಿದ್ದೀನಿ. 9ನೇ ಕ್ವಶನ್ ಏನಿದೆ, ನೆನಪಿನ ಬೆಳೆಯನ್ನು ತೂಗಿರುವುದು, ಆಪ್ಷನ್ 2 ಮಳೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ, ಕವಿ ಹೇಳುವಂತೆ ಮರುಕಳಿಸಿರುವುದು, ಆಪ್ಷನ್ 1 ಆನಂದ. ನೆಕ್ಸ್ಟ್ ಕ್ವಶನ್ ನೋಡಿ, 11th ಕ್ವಶನ್, ಮತ್ತೆ ಬರಬಾರದೆ, ಇದಕ್ಕೆ ಆಪ್ಷನ್ 4 ಹಿಗ್ಗೆರೆದ ಹಳಗಾಲ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ, ಮಳೆಯು ಮರೆಯಗೊಡದಿರುವುದು, ಆಪ್ಷನ್ 3 ಆಗುತ್ತೆ ಬಂಧ ಸಂಬಂಧಗಳನ್ನು. ನೆಕ್ಸ್ಟ್ 13ನೇ ಕ್ವಶನ್ ನೋಡಿ, ಮಳೆಯು ಜೀವಾಳವನು, ಇದಕ್ಕೆ ಆಪ್ಷನ್ 2 ಕೆಳಕಿದೆ. ನೆಕ್ಸ್ಟ್ 14ನೇ ಕ್ವಶನ್ ನೋಡಿ, ಸುಖ ದುಃಖ ಎನ್ನುವುದು, ಇದು ಆಪ್ಷನ್ 3 ಜೋಡು ನುಡಿ. ನೆಕ್ಸ್ಟ್ ಕ್ವಶನ್ ನೋಡಿ, 15ನೇ ಕ್ವಶನ್ನು, ಪಯಣ ಪದದ ತತ್ಸಮ ರೂಪ ಪ್ರಯಾಣ. ನೆಕ್ಸ್ಟ್ ಇಲ್ಲಿ ಒಂದೆರಡು ಪೇಜ್ ಉಲ್ಟಾ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 16ನೇ ಕ್ವಶನ್ ನೋಡಿ, ಅನುನಾಸಿಕವಲ್ಲದ ಅಕ್ಷರ, ಇದಕ್ಕೆ 2 ಆಪ್ಷನ್ ಬರುತ್ತೆ, ಒಂದು ತಾ ಮತ್ತೆ ಒಂದು ಜ. ನೆಕ್ಸ್ಟ್ 17 ಕ್ವಶನ್ ನೋಡಿ, 17ನೇ ಕ್ವಶನ್ನು, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ, ಆಪ್ಷನ್ ಡಿ 34. 18ನೇ ಕ್ವಶನ್ ನೋಡಿ, ಮೆಲ್ವಾತು ಪದದಲ್ಲಿರುವ ಸಂಧಿ ಆದೇಶ ಸಂಧಿ. ನೆಕ್ಸ್ಟ್ 19ನೇ ಕ್ವಶನ್ನು, ವೃದ್ಧಿ ಸಂಧಿಗೆ ಉದಾಹರಣೆ ಅಷ್ಟೈಶ್ವರ್ಯ. ನೆಕ್ಸ್ಟ್ 20ನೇ ಕ್ವಶನ್ ನೋಡಿ, 20ನೇ ಕ್ವಶನ್ನು, ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು, ಆಪ್ಷನ್ 3 ರಾಮನ. ನೆಕ್ಸ್ಟ್ 21ನೇ ಕ್ವಶನ್ ನೋಡಿ, ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ, ಆಪ್ಷನ್ 2 ಧ್ವನಿಮ. ನೆಕ್ಸ್ಟ್ ಮಾತೃಭಾಷಾ ಕಲಿಕೆಯು, 22ನೇ ಕ್ವಶನ್ನು, ಮಾತೃಭಾಷಾ ಕಲಿಕೆಯು ಆಪ್ಷನ್ 3 ಆಗುತ್ತೆ ನೋಡಿ, ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ನೆಕ್ಸ್ಟ್ 23ನೇ ಕ್ವಶನ್ ನೋಡಿ, ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ, ಆಪ್ಷನ್ 4 ಆಗುತ್ತೆ, ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ನೆಕ್ಸ್ಟ್ ನೋಡಿ 24ನೇ ಕ್ವಶನ್ನು, ಭಾಷಾ ಪ್ರಯೋಗದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ, ಆಪ್ಷನ್ 3 ಆಗುತ್ತೆ, ಭಾಷಾ ಶಿಕ್ಷಕ. ನೆಕ್ಸ್ಟ್ 25ನೇ ಕ್ವಶನ್ ನೋಡಿ, ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ, ಆಪ್ಷನ್ 1 ಆಗುತ್ತೆ, ರೇಡಿಯೋ ಧ್ವನಿ ಸುರುಳಿ. ನೆಕ್ಸ್ಟ್ 26ನೇ ಕ್ವಶನ್ ನೋಡಿ, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ, ಆಪ್ಷನ್ 3 ಆಗುತ್ತೆ, ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ನೆಕ್ಸ್ಟ್ 27ನೇ ಕ್ವಶನ್ ನೋಡಿ, ಲಿಖಿತ ಪರೀಕ್ಷೆಯ ನ್ಯೂನ್ಯತೆಯಾಗಿದೆ,
ಲಿಖಿತ ಪರೀಕ್ಷೆಯ ನ್ಯೂನ್ಯತೆಯಾಗಿದೆ. ಅದಕ್ಕೆ ಆಪ್ಷನ್ 2 ಆಗುತ್ತೆ. ನಕಲು ಮಾಡುವ ಸಾಧ್ಯತೆ ಇದೆ. ನೆಕ್ಸ್ಟ್ 28ನೇ ಕ್ವಶನ್ ನೋಡಿ, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ಅದಕ್ಕೆ ಆಪ್ಷನ್ 3 ವಿವರಿಸಿ ಬರೆಯುವ ಪರೀಕ್ಷೆ. ನೆಕ್ಸ್ಟ್ 29ನೇ ಕ್ವಶನ್ ನೋಡಿ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಅದಕ್ಕೆ ಆಪ್ಷನ್ 4 ಆಗುತ್ತೆ. ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. ನೆಕ್ಸ್ಟ್ 30ನೇ ಕ್ವಶನ್ ನೋಡಿ, CCE ಇದರ ವಿಸ್ತೃತ ರೂಪ ನಿರಂತರ ಸಮಗ್ರ ಮೌಲ್ಯಮಾಪನ. ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ನೋಡಿ, ಪಾರ್ಟ್ 2 ಅಲ್ಲಿ ಲ್ಯಾಂಗ್ವೇಜ್ 2 ಇಂಗ್ಲೀಷ್ನ ತಗೊಂಡಿದ್ದೀನಿ. ಒಂದ್ಸಲ ಪ್ಯಾಸೇಜ್ನ ರೀಡ್ ಮಾಡ್ಕೊಳ್ಳಿ. 31ನೇ ಕ್ವಶನ್ ನೋಡಿ, ಇನ್ ದ ಪ್ಯಾಸೇಜ್ ದ ರಿಯಲ್ ಫೂಲ್ಸ್ ಆರ್. ಆಪ್ಷನ್ 4 ಆಗುತ್ತೆ. ಕಿಂಗ್ ಆ್ಯಂಡ್ ದ ಮಿನಿಸ್ಟರ್. ನೆಕ್ಸ್ಟ್ 32ನೇ ಕ್ವಶನ್ ನೋಡಿ, ದ ಕಿಂಗ್ ಆ್ಯಂಡ್ ಮಿನಿಸ್ಟರ್ ಡಿಸೈಡೆಡ್ ಟು ಚೇಂಜ್. ಆಪ್ಷನ್ 1 ಆಗುತ್ತೆ ನೋಡಿ. ನೈಟ್ ಇಂಟು ಡೇ ಆ್ಯಂಡ್ ಡೇ ಇಂಟು ನೈಟ್. ನೆಕ್ಸ್ಟ್ ನೋಡಿ 33ನೇ ಕ್ವಶನ್ ನೋಡಿ, 33ನೇ ಕ್ವಶನ್ ನೋಡಿ, ದ ಆಂಟರ್ ದಟ್ ಎವ್ರಿ ಒನ್ ಶುಡ್ ಬಿ ಅವೇಕ್. ಅದಕ್ಕೆ ಅಟ್ ನೈಟ್ ಆಗುತ್ತೆ. ಆಪ್ಷನ್ 3. ನೆಕ್ಸ್ಟ್ 34 ಕ್ವಶನ್ ನೋಡಿ, ದೇ ಆಲ್ ವೆಂಟ್ ಟು ಬೆಡ್ ಆಸ್ ಸೂನ್ ಆಸ್. ಇದಕ್ಕೆ ಆಪ್ಷನ್ 2 ಆಗುತ್ತೆ. ದ ಸನ್ ಕೇಮ್ ಅಪ್. ನೆಕ್ಸ್ಟ್ 35ನೇ ಕ್ವಶನ್ ನೋಡಿ, ದ ಪನಿಷ್ಮೆಂಟ್ ಫಾರ್ ಡಿಸ್ಒಬೇಯಿಂಗ್ ದ ಕಿಂಗ್ಸ್ ಆರ್ಡರ್ ವಾಸ್. ಏನಾಗುತ್ತೆ? ಆಪ್ಷನ್ 2 ರಿವಾರ್ಡ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ 36 ಕ್ವಶನ್, ದ ಕರೆಕ್ಟ್ ಗ್ರೂಪ್ ಆಫ್ ವರ್ಡ್ಸ್ ಸಿನೋನಿಮ್ಸ್ ವಿತ್ ಬ್ಯೂಟಿಫುಲ್ ಈಸ್. ಆಪ್ಷನ್ 2 ಆಗುತ್ತೆ ನೋಡಿ. ಪ್ರೆಟಿ, ಹ್ಯಾಂಡ್ಸಮ್, ಅಟ್ರಾಕ್ಟಿವ್, ಲವ್ಲಿ. ನೆಕ್ಸ್ಟ್ 37 ಕ್ವಶನ್ ನೋಡಿ, ದ ಟೂ ಸ್ಟ್ರೇಂಜರ್ ಗುರು ಆ್ಯಂಡ್ ಇಸ್ ಡಿಸಿಪಲ್ ವಾರ್ ಅಮೇಜ್ಡ್ ಟು ಸಿ. ಅದಕ್ಕೆ ಆಪ್ಷನ್ 1 ಆಗುತ್ತೆ ನೋಡಿ. ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಡೇ ಆ್ಯಂಡ್ ಸ್ಟಾರ್ಟೆಡ್ ದರ್ ಬಿಸ್ನೆಸ್ ಅಟ್ ನೈಟ್. ನೆಕ್ಸ್ಟ್ 38ನೇ ಕ್ವಶನ್ ನೋಡಿ, ದ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಫೀಲಿಂಗ್ ಆಫ್ ವೆರಿ ಗ್ರೇಟ್ ಸರ್ಪ್ರೈಸ್ ಈಸ್ ಅಸ್ಟೋನಿಸ್ಮೆಂಟ್. ಆಪ್ಷನ್ 3 ಆಗುತ್ತೆ ನೋಡಿ. ನೆಕ್ಸ್ಟ್ ಮತ್ತೆ ಇದೊಂದು ಕೊಟ್ಟಿದ್ದಾನೆ ನೋಡಿ, ಡೈರೆಕ್ಷನ್ಸ್ ಒಂದು ಇದು ಕೊಟ್ಟಿದ್ದಾನೆ, ಪ್ಯಾಸೇಜ್ ಕೊಟ್ಟಿದ್ದಾನೆ. ಅದು 39ನೇ ಕ್ವಶನ್ ಇಂದ ಸ್ಟಾರ್ಟ್ ಆಗುತ್ತೆ. ನಾನು ಡೈರೆಕ್ಟ್ ಕ್ವಶನ್ಗೆ ಹೋಗ್ತೀನಿ. ದ ಪ್ಲೇಸ್ ವೇರ್ ಪೇಪರ್ ಬೋರ್ಡ್ಸ್ ಯೂಸ್ಡ್ ಟು ಪ್ಲಾಟ್ ಒನ್ ಬೈ ಒನ್ ವಾಸ್. ಅದಕ್ಕೆ ಆಪ್ಷನ್ 4 ಆಗುತ್ತೆ. ಡೌನ್ ದ ರನ್ನಿಂಗ್ ಸ್ಟ್ರೀಮ್. ನೆಕ್ಸ್ಟ್ 40ನೇ ಕ್ವಶನ್ ನೋಡಿ, ದ ರೀಸನ್ ಫಾರ್ ರೈಟಿಂಗ್ ನೇಮ್ ಆಫ್ ದ ವಿಲೇಜ್ ಇನ್ ಬಿಗ್ ಬ್ಲ್ಯಾಕ್ ಲೆಟರ್ಸ್ ವಾಸ್. ಆಪ್ಷನ್ 1 ಆಗುತ್ತೆ ನೋಡಿ. ಸಮ್ವನ್ ಇನ್ ಸ್ಟ್ರೇಂಜ್ ಲ್ಯಾಂಡ್ ವಿಲ್ ಫೈಂಡ್ ಅಂಡ್ ನೋ ಹೂ ದ ಚೈಲ್ಡ್ ವಾಸ್. ನೆಕ್ಸ್ಟ್ 41ನೇ ಕ್ವಶನ್ ನೋಡಿ, ಡೇ ಬೈ ಡೇ ಐ ಫ್ಲೋಟ್. ಇದಕ್ಕೆ ನಾನು ಡೈರೆಕ್ಟ್ ಆಪ್ಷನ್ ಹೇಳ್ಬಿಡ್ತೀನಿ. ABCD ಕರೆಕ್ಟ್ ಸೀಕ್ವೆನ್ಸ್ ಇದೆ ಅದು. ನೆಕ್ಸ್ಟ್ ದ ಸಿನೋನಿಮ್ಸ್ ಆಫ್ ದ ವರ್ಡ್ ಸ್ಟ್ರೇಂಜ್ ಆರ್. ಎಷ್ಟು? 42ನೇ ಕ್ವಶನ್ಗೆ ಆನ್ಸರ್ ನೋಡಿ, ಅನ್ಯೂಶುವಲ್, ಸರ್ಪ್ರೈಸಿಂಗ್, ಅನ್ಫೆಮಿಲಿಯರ್. ನೆಕ್ಸ್ಟ್ 43ನೇ ಕ್ವಶನ್ ನೋಡಿ, ದ ಫೇರೀಸ್ ಆಫ್ ಸ್ಲೀಪ್ ಆರ್ ಸೇಲಿಂಗ್ ಇನ್ ದೆಮ್. ಅದಕ್ಕೆ ಆಪ್ಷನ್ನು ಸಿ ಆಗುತ್ತೆ, ಪರ್ಸೋನಿಫಿಕೇಶನ್. 43ನೇ ಕ್ವಶನ್ಗೆ ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್ 44ನೇ ಕ್ವಶನ್ ನೋಡಿ, ದ ಸ್ಪೆಷಲ್ ಗಿಫ್ಟ್ ಸೆಂಟ್ ಬೈ ದ ಪೋಯೆಟ್ ವಾಸ್ ಸಿಹುಲಿ ಫ್ಲವರ್. ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ 45ನೇ ಕ್ವಶನ್ ನೋಡಿ, ದ ಚೈಲ್ಡ್ ಡ್ರೀಮ್ಸ್ ದಟ್ ಫೇರೀಸ್ ಎಸ್ಲೀಪ್. ಅದಕ್ಕೆ ಆಪ್ಷನ್ 3 ಆಗುತ್ತೆ. ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋಟ್ಸ್. ನೆಕ್ಸ್ಟ್ ನೋಡಿ 46ನೇ ಕ್ವಶನ್, ವೆನ್ ಡಿಡ್ ಇಂಡಿಯಾ ಬಿಕಮ್ ಫ್ರೀ? ದ ಎಬೋ ಸೆಂಟೆನ್ಸ್ ಶುಡ್ ಎಂಡ್ ವಿತ್. ಅದಕ್ಕೆ ಆಪ್ಷನ್ 3 ಆಗುತ್ತೆ, ಎ ಕ್ವಶನ್ ಮಾರ್ಕ್. ನೆಕ್ಸ್ಟ್ ನೋಡಿ 47ನೇ ಕ್ವಶನು, ದ ವರ್ಡ್ ವೀಲ್ ಕೊಲೊಕೇಟ್ಸ್ ವಿತ್ ಚೇರ್. ಆಪ್ಷನ್ 3 ಆಗುತ್ತೆ, ಚೇರ್. ದೇ ಆರ್ ಗುಡ್ ಪ್ಲೇಯರ್ಸ್. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಆಡೆಡ್ ಟು ಗಿವನ್ ಸೆಂಟೆನ್ಸ್ ಈಸ್. ಅದಕ್ಕೆ ಆಪ್ಷನ್ ಹರಂಡೆ. ನೆಕ್ಸ್ಟ್ 49ನೇ ಕ್ವಶನ್ ನೋಡಿ, ದ ನೈಫ್ ವಾಸ್ ಶಾರ್ಪ್ ಬಟ್ ದ ಓಲ್ಡ್ ಒನ್ ವಾಸ್ ಬ್ಲಂಟ್. ಆಪ್ಷನ್ 3 ಬ್ಲಂಟ್. ದ ಕರೆಕ್ಟ್ ಸಫಿಕ್ಸ್ ಟು ಬಿ ಆಡೆಡ್ ಟು ದಿ ವರ್ಡ್ ಕೈಂಡ್ ಟು ಮೇಕ್ ಇಟ್ ನೌನ್ ಈಸ್ ನೆಸ್. ಆಪ್ಷನ್ 2 ನೆಸ್ ಆಗುತ್ತೆ. ನೆಕ್ಸ್ಟ್ 51 ಕ್ವಶನ್ ನೋಡಿ, 51 ಕ್ವಶನ್ ನೋಡಿ, ಸಜೆಸ್ಟೋಫೀಡಿಯಾ ವಾಸ್ ಆನ್ ಅಪ್ರೋಚ್ ಅಡ್ವೊಕೇಟೆಡ್ ಬೈ. ಆಪ್ಷನ್ 4 ಆಗುತ್ತೆ ನೋಡಿ, ಡಾಕ್ಟರ್
ಜಾರ್ಜಿ ಲೊಜೆನೋ. ನೆಕ್ಸ್ಟ್ 52 ಕ್ವಶನ್ ನೋಡಿ, ದ ಫಸ್ಟ್ ಸ್ಟೇಜ್ ಆಫ್ ಪ್ರಿಪ್ರೇಷನ್ ಆಫ್ ಯೂನಿಟ್ ಟೆಸ್ಟ್ ಈಸ್ ಕಾಂಟೆಂಟ್ ಅನಾಲಿಸಿಸ್. ನೆಕ್ಸ್ಟ್ 53ನೇ ಕ್ವಶನ್ ನೋಡಿ, ದ ಡಿಸ್ಅಡ್ವಾಂಟೇಜ್ ಆಫ್ ಬಿಲಿಂಗ್ಯುವಲ್ ಮೆಥಡ್ ಈಸ್ ಮೇ ಡಿಸೈನ್. ಆಪ್ಷನ್ 4 ಆಗುತ್ತೆ ನೋಡಿ, ಮೇ ಡಿಜೆನರೇಟ್ ಇಂಟು ಪ್ಯೂರ್ ಟ್ರಾನ್ಸ್ಲೇಷನ್ ಮೆಥಡ್. ನೆಕ್ಸ್ಟ್ 54ನೇ ಕ್ವಶನ್ ನೋಡಿ, ರೋಲ್ ಪ್ಲೇ ಈಸ್ ಎ ಟೆಕ್ನಿಕ್ ಯೂಸ್ಡ್ ಇನ್ ಕ್ಲಾಸ್ ಟು ಟೀಚ್. ಆಪ್ಷನ್ 4 ಸ್ಪೀಕಿಂಗ್ ಸ್ಕಿಲ್. ಆಬ್ಜೆಕ್ಟಿವ್. ನೆಕ್ಸ್ಟ್ 55 ಕ್ವಶನ್ ನೋಡಿ, 55ನೇ ಕ್ವಶನ್ ನೋಡಿ, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಇನ್ಕ್ಲೂಡ್ಸ್. ಅದಕ್ಕೆ ಆನ್ಸರ್ 1 ಆಗುತ್ತೆ, ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಆ್ಯಂಡ್ ಸ್ಕಿಲ್. ನೆಕ್ಸ್ಟ್ 56ನೇ ಕ್ವಶನ್ ನೋಡಿ, ಲರ್ನರ್ ಗುಡ್ ಅಟ್ ಗ್ರಾಫಿಕ್ ಆರ್ಗನೈಸಿಂಗ್, ಫೋಟೋಗ್ರಫಿ, ಮ್ಯಾಪ್ ಡ್ರಾಯಿಂಗ್ ಆ್ಯಂಡ್ ಯೂಸಿಂಗ್ ಮೈಂಡ್ ಮ್ಯಾಪ್ಸ್ ಹ್ಯಾವ್. ಇದಕ್ಕೆ ಆಪ್ಷನ್ 3 ಸ್ಪೇಷಿಯಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ 57ನೇ ಕ್ವಶನ್ ನೋಡಿ, ದ ವರ್ಡ್ಸ್ ಹಿಯರ್ ಆ್ಯಂಡ್ ನಿಯರ್ ರೆಪ್ರೆಸೆಂಟ್ ಎ ಸ್ಪೀಚ್ ಸೌಂಡ್. ಅದಕ್ಕೆ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ನೋಡಿ 58ನೇ ಕ್ವಶನ್ ನೋಡಿ, ಅಕಾರ್ಡಿಂಗ್ ಟು ರಿಚರ್ಡ್ ಆ್ಯಂಡ್ ರಾಡ್ಜರ್ಸ್ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಅಪ್ರೋಚ್ ಇನ್ ದೇರ್ ಮಾಡೆಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿ. ಇದಕ್ಕೆ ಆಪ್ಷನ್ 3 ಆಗುತ್ತೆ ನೋಡಿ, ದ ಅಂಡರ್ಲೈಯಿಂಗ್ ಥಿಯರಿ ಆರ್ ಬಿಲೀಫ್ ಅಬೌಟ್ ಲ್ಯಾಂಗ್ವೇಜ್ ಆ್ಯಂಡ್ ಲ್ಯಾಂಗ್ವೇಜ್ ಲರ್ನಿಂಗ್. ಆಪ್ಷನ್ 3. 58ನೇ ಕ್ವಶನ್ಗೆ 59ನೇ ಕ್ವಶನ್ ನೋಡಿ, ದ ಟೀಚಿಂಗ್ ಮೆಥಡ್ ಎಂಫಸಿಸ್ ಫಿಸಿಕಲ್ ಮೂವ್ಮೆಂಟ್ ಇನ್ ರೆಸ್ಪಾನ್ಸ್ ಟು ಕಮಾಂಡ್ಸ್ ಇನ್ ದಿ ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್. ಅದಕ್ಕೆ ಆಪ್ಷನ್ 2. 52ನೇ ಕ್ವಶನ್ಗೆ ಆಪ್ಷನ್ 2 ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ನೆಕ್ಸ್ಟ್ 60ನೇ ಕ್ವಶನ್ ನೋಡಿ, ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಆಡಿಯೋಲಿಂಗ್ಯುವಲ್ ಮೆಥಡ್ ಈಸ್. ಆಪ್ಷನ್ 3 ಆಗುತ್ತೆ ನೋಡಿ, ಫ್ರೀಕ್ವೆಂಟ್ ಪ್ಯಾಟರ್ನ್, ಡ್ರಿಲ್ಸ್ ಆ್ಯಂಡ್ ರಿಪಿಟೇಷನ್. ನೆಕ್ಸ್ಟ್ ನೋಡಿ, ಪಾರ್ಟ್ 3ಯಲ್ಲಿ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ನೋಡಿ. 61ನೇ ಕ್ವಶನ್ನು, ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ. ಆಪ್ಷನ್ 3 ಆಗುತ್ತೆ, ನೈತಿಕ ವಿಕಾಸ. 62ನೇ ಕ್ವಶನ್ ನೋಡಿ, ಐಕ್ಯೂ ಎಂಬುದು ಬುದ್ಧಿ ಭಾಗಲಬ್ಧ. 63ನೇದು ನೋಡಿ, ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತಾಡುವ ಕಲಿಕೆಯು ಈ ವಿಕಾಸದ ಪ್ರಕ್ರಿಯೆಯಾಗಿದೆ. ಅದಕ್ಕೆ ಆರಂಭಿಕ ಬಾಲ್ಯಾವಧಿ. ನೆಕ್ಸ್ಟ್ ನೋಡಿ 64ನೇ ಕ್ವಶನ್ನು, ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಬೌದ್ಧಿಕ ವಿಕಾಸ. ಆಪ್ಷನ್ 2. ನೆಕ್ಸ್ಟ್ 65ನೇ ಕ್ವಶನ್ ನೋಡಿ, ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು. ಆಪ್ಷನ್ 4 ಸಿಗ್ಮಂಡ್ ಫ್ರಾಯ್ಡ್. ನೆಕ್ಸ್ಟ್ 66ನೇ ಕ್ವಶನ್ ನೋಡಿ, ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ. ಆಪ್ಷನ್ 4 ತಾರುಣ್ಯಾವಸ್ಥೆ. ನೆಕ್ಸ್ಟ್ 67ನೇ ಕ್ವಶನ್ ನೋಡಿ, ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಆಪ್ಷನ್ 3 ತಾರುಣ್ಯಾವಸ್ಥೆ. ನೆಕ್ಸ್ಟ್ 68ನೇ ಕ್ವಶನ್ ನೋಡಿ, ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ. ಆಪ್ಷನ್ 2 ವಿದ್ಯಾರ್ಥಿ ಕೇಂದ್ರಿತ. ನೆಕ್ಸ್ಟ್ 69ನೇ ಕ್ವಶನ್ ನೋಡಿ, ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ, ಅಂತರ್ಮುಖಿ. ಆಪ್ಷನ್ 1. ನೆಕ್ಸ್ಟ್ 70ನೇ ಕ್ವಶನ್ ನೋಡಿ, ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ. ಆಪ್ಷನ್ 2 ತಾರುಣ್ಯಾವಸ್ಥೆ. ನೆಕ್ಸ್ಟ್ 71ನೇ ಕ್ವಶನ್ ನೋಡಿ, ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಾನಗಳಾಗಿವೆ. ಆಪ್ಷನ್ 3 ಅಭ್ಯಾಸ ನಿಯಮ. ನೆಕ್ಸ್ಟ್ 72ನೇ ಕ್ವಶನ್ ನೋಡಿ, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ. ಆಪ್ಷನ್ 4 ರಕ್ತದ ಗುಂಪು. ನೆಕ್ಸ್ಟ್ 73ನೇ ಕ್ವಶನ್ ನೋಡಿ, ಇದು ಕಲಿಕೆಯ ವಲಯ ಅಲ್ಲ. ಆಪ್ಷನ್ 2 ಪ್ರೇರಣಾ ವಲಯ. ನೆಕ್ಸ್ಟ್ 74ನೇ ಕ್ವಶನ್ ನೋಡಿ, ಬೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಆಪ್ಷನ್ 1 ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು. 75ನೇ ಕ್ವಶನ್ ನೋಡಿ, ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಗಳಾಗಿವೆ. ಆಪ್ಷನ್ 3 ಸ್ನಾಯು ಕಲಿಕೆ. 76ನೇ ಕ್ವಶನ್ ನೋಡಿ, ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧವು. ಆಪ್ಷನ್ 4 ಅನುಕ್ರಮ ಕಲಿಕೆ. 77ನೇ ಕ್ವಶನ್ ನೋಡಿ, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಇದನ್ನು ಒಳಗೊಂಡಿರುವುದು ಡಿಸ್ಲೆಕ್ಸಿಯಾ. ಆಪ್ಷನ್ 2 ಡಿಸ್ಲೆಕ್ಸಿಯಾ. 78ನೇ ಕ್ವಶನ್ ನೋಡಿ, ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ. ಆಪ್ಷನ್ 3 ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ.
ನೆಕ್ಸ್ಟ್ 79ನೇ ಕ್ವಶನ್ ನೋಡಿ, ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. ಆಪ್ಷನ್ 1 ಲಿಂಗತ್ವ ಏಕರೂಪ. ನೆಕ್ಸ್ಟ್ 80ನೇ ಕ್ವಶನ್ ನೋಡಿ, ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಆಪ್ಷನ್ 3 ಕ್ಷಿಪ್ರತೆ. ನೆಕ್ಸ್ಟ್ 81ನೇ ಕ್ವಶನ್ ನೋಡಿ, ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಆಪ್ಷನ್ 1 ಹಿಮ್ಮುಖ ಅವರೋಧ. ನೆಕ್ಸ್ಟ್ 82ನೇ ಕ್ವಶನ್ ನೋಡಿ, ಬ್ಲೂಮರ್ ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಸೃಷ್ಟಿಸುವಿಕೆ. ಆಪ್ಷನ್ 2 ಸೃಷ್ಟಿಸುವಿಕೆ. ನೆಕ್ಸ್ಟ್ 83ನೇ ಕ್ವಶನ್ ನೋಡಿ, ದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ 1 ಯಾಂತ್ರಿಕ ಅಭಿಕ್ಷಮತೆ. ನೆಕ್ಸ್ಟ್ 84ನೇ ಕ್ವಶನ್ ನೋಡಿ, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ. ಆಪ್ಷನ್ 3 ನೈದಾನಿಕ ಮೌಲ್ಯಮಾಪನ. ನೆಕ್ಸ್ಟ್ 85ನೇ ಕ್ವಶನ್ ನೋಡಿ, ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಇದಾಗಿದೆ. ರೂಪಣಾತ್ಮಕ ಮೌಲ್ಯಮಾಪನ. ಆಪ್ಷನ್ 3 ರೂಪಣಾತ್ಮಕ ಮೌಲ್ಯಮಾಪನ. 86ನೇ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು. ಆಪ್ಷನ್ 4 ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. 87ನೇ ಕ್ವಶನ್ ನೋಡಿ, ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ. ಆಪ್ಷನ್ 1 ವ್ಯಕ್ತಿ ಭಿನ್ನತೆಗಳು. 88ನೇ ಕ್ವಶನ್ ನೋಡಿ, ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆ. ಆಪ್ಷನ್ 1 ಪ್ರದರ್ಶಿತ ಬೋಧನೋಪಕರಣ. 89ನೇ ಕ್ವಶನ್ ನೋಡಿ, 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿಬಲವು. ಆಪ್ಷನ್ 2 80. 90ನೇ ಕ್ವಶನ್ ನೋಡಿ, ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ. ನೆಕ್ಸ್ಟ್ 91ನೇ ಕ್ವಶನ್ ನೋಡಿ, ಸ್ವಲ್ಪ ಇದು ಪೇಜ್ ಚೇಂಜ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗಣಿತ, ಕನ್ನಡ ಮೀಡಿಯಂದು ಗಣಿತ. ಅದರಲ್ಲಿ 91ನೇ ಕ್ವಶನ್ ನೋಡಿ, ಆಯತ ಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ 6. ನೋಡಿ 92ನೇ ಕ್ವಶನು 28x⁴ y⁴ ಮತ್ತು 49x⁴ y⁴ ರ ಮಹತ್ತಮ ಸಾಮಾನ್ಯ ಅಪವರ್ತನವು. ಆಪ್ಷನ್ 2 7x⁴ y⁴. ಆಪ್ಷನ್ 2. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯು ಯಾವುದಾಗುತ್ತೆ. ಆಪ್ಷನ್ 3 ಒಂದು ತ್ರಿಭುಜವು 2 ಲಘುಕೋನಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್ ನೋಡಿ 94ನೇದು 1 × 3/10⁻³ ರ ಬೆಲೆಯು ಎಷ್ಟಾಗುತ್ತೆ. ಆಪ್ಷನ್ 3 197/1000. ನೆಕ್ಸ್ಟ್ 95 ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣವು. ಆಪ್ಷನ್ 2 ಆಗುತ್ತೆ 2x - 3 = 5x + 6. 96ನೇ ಕ್ವಶನ್ ನೋಡಿ, 150 ಮತ್ತು ಅದಕ್ಕೆ ಸಮೀಪದ ಪೂರ್ಣವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸವು. ಆಪ್ಷನ್ 4 6. ನೆಕ್ಸ್ಟ್ 97ನೇ ಕ್ವಶನ್ ನೋಡಿ, ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ. ಆಪ್ಷನ್ 3 2. ನೆಕ್ಸ್ಟ್ 98ನೇ ಕ್ವಶನ್ ನೋಡಿ, 4y² - 3y⁴ + 9y⁴ ಬಹುಪದೋಕ್ತಿಯ ಡಿಗ್ರಿಯು ಎಷ್ಟಾಗಿರುತ್ತೆ. ಆಪ್ಷನ್ 2 7. ನೆಕ್ಸ್ಟ್ ನೋಡಿ 99ನೇ ಕ್ವಶನ್, 7/19 ರ ಸಮನಾದ ಭಾಗಲಬ್ಧ ಸಂಖ್ಯೆಯು ಎಷ್ಟಾಗಿರುತ್ತೆ. ಆಪ್ಷನ್ 3 21/57. ನೆಕ್ಸ್ಟ್ 100 ಕ್ವಶನ್ ನೋಡಿ, -3 × -6 × -2 × -1 ರ ಬೆಲೆಯು. ಆಪ್ಷನ್ 2 36. ನೆಕ್ಸ್ಟ್ 101ನೇ ಕ್ವಶನ್ ನೋಡಿ, 2, -5 ಬಿಂದುವು ಕಾರ್ಟೀಸಿಯನ್ ಸಮತಲದ ಈ ಚತುರ್ಥಕದಲ್ಲಿರುತ್ತದೆ. ಆಪ್ಷನ್ 4 4ನೇ ಚತುರ್ಥಕ. ನೆಕ್ಸ್ಟ್ ನೋಡಿ, ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ 102 ಅಲ್ಲಿ, ಅದಕ್ಕೆ ಆಪ್ಷನ್ 3 ಆಗುತ್ತೆ. ಆಪ್ಷನ್ 3 130 ಡಿಗ್ರಿ. ನೆಕ್ಸ್ಟ್ ನೋಡಿ 103ನೇ ಕ್ವಶನ್ ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿಯಾಗಿದೆ. ಈ ಕ್ವಶನ್ಗೆ ಆನ್ಸರು ಆಪ್ಷನ್ 4 5, ಅದಕ್ಕೆ ಆನ್ಸರ್ 5 ಆಗುತ್ತೆ. ನೆಕ್ಸ್ಟ್ 104ನೇ ಕ್ವಶನ್ ನೋಡಿ,
ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದವು ಕೇಳಿದಾನೆ. ಅದಕ್ಕೆ ಆನ್ಸರ್ ಆಪ್ಷನ್ 2 22 ಸೆಂಟಿಮೀಟರ್. 105ನೇ ಕ್ವಶನ್ ನೋಡಿ. 135 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ ಹಾಗೂ 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ. ಆಪ್ಷನ್ 4 ಒಂದು ಲಂಬ ಕೋನ. 106ನೇ ಕ್ವಶನ್ ನೋಡಿ. ಚಿತ್ರದಲ್ಲಿ AC BD ಆಗಿದೆ. AB ಮತ್ತು CD ಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆಯು. ಇದಕ್ಕೆ ಆಪ್ಷನ್ 2 ಆಗುತ್ತೆ. AB CD. ನೆಕ್ಸ್ಟ್ 107ನೇ ಕ್ವಶನ್ ನೋಡಿ. 0.54 ಬಾರ್ ರ P/Q ರೂಪ ಎಷ್ಟಾಗುತ್ತೆ ಅಂದ್ರೆ ಆಪ್ಷನ್ 2 6/11 ಆಗುತ್ತೆ. ನೆಕ್ಸ್ಟ್ 108ನೇ ಕ್ವಶನ್ ನೋಡಿ. ಒಂದು ಸಂಖ್ಯೆಯ 1/3ಕ್ಕೆ ಅದರ 1/5 ಅನ್ನು ಕೂಡಿದರೆ 32 ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂದ್ರೆ ಆಪ್ಷನ್ 2 60 21 ನೋಡಿ. ನೆಕ್ಸ್ಟ್ ಕ್ವಶನ್ 109ನೇ ಕ್ವಶನ್. 21 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು ಆಪ್ಷನ್ 1 2772 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ 110ನೇ ಕ್ವಶನ್ ನೋಡಿ. ಅದು ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಚಿತ್ರದಲ್ಲಿ ಟ್ರಯಾಂಗಲ್ ABD = 125 ಮತ್ತು AC = 130 ಆದರೆ ಏನ ಅಳತೆ ಎಷ್ಟಾಗಿರುತ್ತೆ ಅಂತ ಅಂದ್ರೆ ಆಪ್ಷನ್ 4 75 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ 111ನೇ ಕ್ವಶನ್ ನೋಡಿ. 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಲ್ಲಿ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆಯು ಎಷ್ಟಾಗಿರುತ್ತೆ? ಆಪ್ಷನ್ 1 5/9 ಆಗಿರುತ್ತೆ. ನೆಕ್ಸ್ಟ್ 112ನೇ ಕ್ವಶನ್ ನೋಡಿ. ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 12 ಆಗಿದೆ. ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟಾಗಿರುತ್ತೆ? ಆಪ್ಷನ್ 1 8 ಆಗಿರುತ್ತೆ. ನೆಕ್ಸ್ಟ್ 113ನೇ ಕ್ವಶನ್ ನೋಡಿ. 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದವು ಆಪ್ಷನ್ 4 3 ಸೆಂಟಿಮೀಟರ್ ಆಗಿರುತ್ತದೆ. ನೆಕ್ಸ್ಟ್ 114ನೇ ಕ್ವಶನ್ ನೋಡಿ. ಟ್ರಯಾಂಗಲ್ ABCಯಲ್ಲಿ ಕೋನ C ಲಂಬ ಕೋನವಾಗಿದೆ. AC 5 ಸೆಂಟಿಮೀಟರ್, BC 12 ಸೆಂಟಿಮೀಟರ್ ಆದರೆ ABCಯ ಸುತ್ತಳತೆ ಆಪ್ಷನ್ 4 30 ಸೆಂಟಿಮೀಟರ್ ಆಗಿರುತ್ತದೆ. ನೆಕ್ಸ್ಟ್ 115ನೇ ಕ್ವಶನ್ ನೋಡಿ. ಒಂದು ಸಂಖ್ಯೆಯ 4/5 ರಷ್ಟು ಅದೇ ಸಂಖ್ಯೆಯ 3/4 ರಷ್ಟಕ್ಕಿಂತ 4 ಹೆಚ್ಚು ಆದರೆ ಆ ಸಂಖ್ಯೆಯು ಎಷ್ಟಾಗಿರುತ್ತೆ? ಆಪ್ಷನ್ 3 80. ನೆಕ್ಸ್ಟ್ 116ನೇ ಕ್ವಶನ್ ನೋಡಿ. 14 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಅದು ಹೊಂದಿರುವ ಪ್ರಶ್ನೆಯ ವಿಧ ಆಪ್ಷನ್ 4 ತೆರೆದ ರೀತಿಯ ಪ್ರಶ್ನಾ ವಿಧ. ನೆಕ್ಸ್ಟ್ ನೋಡಿ 117ನೇ ಕ್ವಶನ್ನು. ವಿಚಾರಗಳ ನಡುವಿನ ಸಹ ಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಏನು? ಆಪ್ಷನ್ 1 ಪರಿಕಲ್ಪನೆ. ನೆಕ್ಸ್ಟ್ 118ನೇ ಕ್ವಶನ್ ನೋಡಿ. ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದ ಕಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನ ಯಾವುದಾಗಿರುತ್ತೆ? ಆಪ್ಷನ್ 3 ಅನುಗಮನ ವಿಧಾನ. ನೆಕ್ಸ್ಟ್ 119ನೇ ಕ್ವಶನ್ ನೋಡಿ. 5E ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂವಹನಿಸುವ ಹಂತ ಆಪ್ಷನ್ 3 ವಿವರಿಸುವ ಹಂತ. ನೆಕ್ಸ್ಟ್ 120ನೇ ಕ್ವಶನ್ ನೋಡಿ. ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಯಾವುದು ಅಂದ್ರೆ ಆಪ್ಷನ್ 4 ಭಾಷಾ ಬೆಳವಣಿಗೆ. ನೆಕ್ಸ್ಟ್ ನೋಡಿ ಪರಿಸರ ಅಧ್ಯಯನ ಪಾರ್ಟ್ 5 ಇದು. ನೆಕ್ಸ್ಟ್ 121ನೇ ಕ್ವಶನ್ನು. ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಆಪ್ಷನ್ 4 ರಾಸಾಯನಿಕ ಕ್ರಿಯೆ. ಬಲವು ಇದನ್ನು ಉಂಟು ಮಾಡುವುದಿಲ್ಲ ಆಪ್ಷನ್ 4 ಭೌತ ಸ್ಥಿತಿಯಲ್ಲಿ ಬದಲಾವಣೆ. 123ನೇ ಕ್ವಶನ್ ನೋಡಿ. ಭೂಮಿಯ ಅತ್ಯಂತ ಹೊರ ಕವಚ ಯಾವುದು? ಆಪ್ಷನ್ 1 ತೊಗಟೆ. 124ನೇ ಕ್ವಶನ್ ನೋಡಿ. ಶಬ್ದದ ತೀವ್ರತೆಯ ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ಆಪ್ಷನ್ 4 ಆವೃತ್ತಿ. ನೆಕ್ಸ್ಟ್ 125ನೇ ಕ್ವಶನ್ ನೋಡಿ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಯಾವುದಾಗುತ್ತೆ? ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ 126ನೇ ಕ್ವಶನ್ ನೋಡಿ.
6ರಷ್ಟು ಪರಿಮಾಣದ ಭೂಕಂಪವು 4ರಷ್ಟು ಪರಿಮಾಣದ ಭೂಕಂಪಕ್ಕಿಂತ. ಇದಕ್ಕೆ ಆಪ್ಷನ್ 4 1000ರಷ್ಟು ಹೆಚ್ಚು ವಿನಾಶಕಾರಿ. 127ನೇ ಕ್ವಶನ್ ನೋಡಿ, ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ. ಪ್ರಚನ್ನ ಶಕ್ತಿ. 128ನೇ ಕ್ವಶನ್ ನೋಡಿ, ಒತ್ತಡವು ಇದಕ್ಕೆ ಸಮ. ಇದಕ್ಕೆ ಆನ್ಸರ್ ಆಪ್ಷನ್ 4 ಬಲ ಅಥವಾ ಬಲ ಏಕಮಾನ ವಿಸ್ತೀರ್ಣ. ನೆಕ್ಸ್ಟ್ 129ನೇ ಕ್ವಶನ್ ನೋಡಿ, 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ. ಎ ಬಿ ಸಿ ಧ್ರುವಗಳು ಕ್ರಮವಾಗಿ. ಇದಕ್ಕೆ ಆನ್ಸರು ಆಪ್ಷನ್ 4 NNN. ಹೊಳೆಯುವ ಅಲೋಹ ಯಾವುದು? ಆಪ್ಷನ್ 2 ಅಯೋಡಿನ್. ನೆಕ್ಸ್ಟ್ 131ನೇ ಕ್ವಶನ್ ನೋಡಿ, ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ. ಆಪ್ಷನ್ 4 ಆರ್ದ್ರತೆ. ನೆಕ್ಸ್ಟ್ ಕ್ವಶನ್ ನೋಡಿ, 132ನೇ ಕ್ವಶನ್, ಗಾಳಿಯು ಇದಕ್ಕೆ ಉದಾಹರಣೆ. ಯಾವುದಕ್ಕೆ? ಆಪ್ಷನ್ 4 ಮಿಶ್ರಣ. 133ನೇ ಕ್ವಶನ್ ನೋಡಿ, ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಆಪ್ಷನ್ 1 ಪೆಟ್ರೋಲಿಯಂ. 134ನೇ ಕ್ವಶನ್ ನೋಡಿ, ವಿದ್ಯುತ್ ವಾಹಕ ಪ್ರತ್ಯಾಮ್ಲ. ಆಪ್ಷನ್ 1 ಕಾಸ್ಟಿಕ್ ಸೋಡಾ. 135ನೇ ಕ್ವಶನ್ ನೋಡಿ, ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆ. ಆಪ್ಷನ್ 2 ಘನೀಕರಣ. ನೆಕ್ಸ್ಟ್ 136ನೇ ಕ್ವಶನ್ ನೋಡಿ, ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಆಪ್ಷನ್ 2 CO2. 137ನೇ ಕ್ವಶನ್ ನೋಡಿ, ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಕ್ರಮಣಿಕೆ. ಆಪ್ಷನ್ 2 ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ್, LPG, ಹೈಡ್ರೋಜನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ 138ನೇ ಕ್ವಶನ್ ನೋಡಿ, ಸಸ್ಯಗಳು ಉಸಿರಾಟಕ್ಕೆ ಬಳಸುವ ಅನಿಲ. ಆಪ್ಷನ್ 4 ಆಕ್ಸಿಜನ್. ನೆಕ್ಸ್ಟ್ 139ನೇ ಕ್ವಶನ್ ನೋಡಿ, ದೇಹ ನಿರ್ಮಾಣಕಾರಕ ಆಹಾರ. 139ನೇ ಕ್ವಶನ್ಗೆ ಆಪ್ಷನ್ 2 ಬೇಳೆಕಾಳುಗಳು. 140ನೇ ಕ್ವಶನ್ ನೋಡಿ, ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ. ಆಪ್ಷನ್ 4 ನೀರು. ಕೆಂಪು ದತ್ತಾಂಶ ಪುಸ್ತಕವು ಇವುಗಳ ದತ್ತಾಂಶಗಳನ್ನು ಒಳಗೊಂಡಿದೆ. ಆಪ್ಷನ್ 3 ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು. ನೆಕ್ಸ್ಟ್ 142ನೇ ಕ್ವಶನ್ ನೋಡಿ, ಮಾನವ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಸ್ರವಿಕೆಯಾಗುತ್ತದೆ. ಆಪ್ಷನ್ 3 ಜಠರ. ನೆಕ್ಸ್ಟ್ 143ನೇ ಕ್ವಶನ್ ನೋಡಿ, ರೈಬೋಸಿಯಂ ಬ್ಯಾಕ್ಟೀರಿಯಾ ಕಂಡುಬರುವ ಸಸ್ಯ. ಆಪ್ಷನ್ 1 ಕಡಲೆ ಗಿಡ. ನೆಕ್ಸ್ಟ್ 144ನೇ ಕ್ವಶನ್ ನೋಡಿ, ಲೋಳೆಯಂತಹ ವಸ್ತುವು ವಾಸ್ತವವಾಗಿ ಕಪ್ಪೆ ಮೊಟ್ಟೆಗಳ ಸಮೂಹವಾಗಿದೆ. ಇದನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ 3 ಸ್ಟಾನ್. ನೆಕ್ಸ್ಟ್ 145ನೇ ಕ್ವಶನ್ ನೋಡಿ, ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಿಕೆ. ಆಪ್ಷನ್ ಎ ಆಗುತ್ತೆ. ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು. ನೆಕ್ಸ್ಟ್ ಲಾಸ್ಟ್ಗೆ ನೀರಾವರಿ. ನೆಕ್ಸ್ಟ್ ನೋಡಿ 146ನೇ ಕ್ವಶನ್, ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವವನ್ನು ಪರಿಣಾಮಕಾರಿಯಾಗಿ ಒದಗಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸ್ಥಳೀಯವಾಗಿ ಅನುಕೂಲವಾಗಿರುವ ಕೊಳಕ್ಕೆ ಭೇಟಿ ನೀಡುವುದು. ನೆಕ್ಸ್ಟ್ 147ನೇ ಕ್ವಶನ್ ನೋಡಿ, ಪರಿಸರ ಸಂಯೋಜಿತ ಆದರೆ ಪರಿಸರ ಅಧ್ಯಯನ ಪಠ್ಯ ವಸ್ತು ಏನಾಗುತ್ತದೆ. ಅದಕ್ಕೆ ಆಪ್ಷನ್ 2 ವಿಷಯಾಧಾರಿತ ಸ್ವಭಾವ. ನೆಕ್ಸ್ಟ್ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ನೋಡಿ, ಸಂಪನ್ಮೂಲದ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಯೊಂದಿಗೆ ಹೊಂದಿಸಿ. ಇದಕ್ಕೆ ಆಪ್ಷನ್ ಏನು ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು, ಆಪ್ಷನ್ 2 DBAC ಆಗುತ್ತೆ. ನೆಕ್ಸ್ಟ್ 149ನೇ ಕ್ವಶನ್ ನೋಡಿ, ಇದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ. ಆನ್ಸರ್ 3 ಆಗುತ್ತೆ. 149ನೇ ಕ್ವಶನ್ಗೆ ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು. ಇನ್ನು 150ನೇ ಕ್ವಶನ್ಗೆ ಆಪ್ಷನ್ 3 ಆಗುತ್ತೆ. ಆಪ್ಷನ್ 3 ಎರಡು ಹೇಳಿಕೆಗಳು ಸ್ವತಂತ್ರವಾಗಿದ್ದು ಒಂದೇ ಹೇಳಿಕೆ ಮತ್ತೊಂದು ಹೇಳಿಕೆಯನ್ನು ಬೆಂಬಲಿಸುವುದಿಲ್ಲ. ಥ್ಯಾಂಕ್ ಯು ವೆರಿ ಮಚ್.